ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ಒಲೆನೇ ಹಚ್ಚಲಾರ್ದೆ ಯಾವ ರೀತಿ ನಾವು ರೊಟ್ಟಿ ಪಲ್ಯಗೆ ಒಳ್ಳೆ ಕಾಂಬಿನೇಷನ್ ಆದಂಥ ಪಚ್ಚಡಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊಳಕೆ ಕಾಳು ಪಚ್ಚಡಿ. ಇಲ್ಲಿ ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಬರೆಸಿದಂಥ ಸ್ಪ್ರೌಟ್ಸ್ ಆಗಿದಂಥ ಮಡಿಕೆ ಕಾಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಗುರಳ್ ಚಟ್ನಿ ಪುಡಿ ಇದೆ. ಇದನ್ನು ಈ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ, ಅಲ್ಲಿ ನೋಡಿ. ಅದು ಗುರಳ್ ಚಟ್ನಿ ಪುಡಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟು ಇದು ಖಡಕ್ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್, ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್. ಮಾಡ್ಕೊಂಡು ತಿಂದು ನೋಡಿ. ಕ್ವಿಕ್ಕಾಗಿ ಏನು ಪಲ್ಯ ಇಲ್ಲದೆ ಇರುವಾಗ ಇದನ್ನು ನೀವು ಟ್ರೈ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಕಟ್ ಮಾಡಿಟ್ಕೊಂಡಂಥ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸರಿಯಾಗಿ ಮಿಕ್ಸ್ ಮಾಡಿರಿ. 2 ನಿಮಿಷದಲ್ಲಿ ಈ ಪಚ್ಚಡಿ ರೆಡಿ ಆಗುತ್ತೆ. ಏನು ಪಲ್ಯ ಮಾಡೋಕ್ಕೆ ತರಕಾರಿ ಇಲ್ಲದೆ ಇರುವಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಮಾಡಿಟ್ಟಂಥ ಗುರಳ್ ಚಟ್ನಿ ಪುಡಿನ ಹಾಕ್ತಾಯಿದ್ದೀನಿ. ಗುರಳ್ ಚಟ್ನಿ ಪುಡಿ ಇಲ್ಲಾಂದರೆ ಗುರಳ್ ಪುಡಿ ಹಾಕ್ಕೊಂಡು ಮೇಲೆ ಖಾರದ ಪುಡಿನ ಸೇರಿಸ್ಬೋದು. ಇದರಲ್ಲೇ ಖಾರದ ಪುಡಿ ಎಲ್ಲ ಇರುತ್ತೆ, ಹಾಗಾಗಿ ನಾನು ಗುರಳ್ ಚಟ್ನಿ ಪುಡಿನ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿಂದೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ರಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಮೇಲೆ ಹಿಂಡಿದರೆ. ನಿಂಬೆಹಣ್ಣು ಹಿಂಡಿದ ಮೇಲೆ ಅದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿರಿ. ಇದನ್ನು ಇವಾಗ ಎಲ್ಲ ಸರಿಯಾಗಿ ಹೊಂದೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಒಂದು ಸರಿ ಮಿಕ್ಸ್ ಹೊಡೀರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ರಿ. ಮೇಲೆ ಕಾಯಿಸಿ ಆರಿಸಿದಂಥ ಎಣ್ಣೆ ಹಾಕ್ಕೊಳ್ರಿ. ಇಲ್ಲ ಹಸಿ ಎಣ್ಣೆ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ನೀವು ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೋದಾಗ ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಮಾಮೂಲು ಸಪ್ಪನ್ನು ಮೊಳಕೆ ಕಾಳು ತಿನ್ನೋಕೆ ಇಷ್ಟಪಡದೇ ಇರೋರು ಸಹಿತ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಒಂದು ಬೌಲ್ ಪೂರ್ತಿ ಖಾಲಿ ಮಾಡ್ತೀರಾ. ಇವಾಗ ನೋಡಿರಿ, ಸರ್ವ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ಕೊಳ್ರಿ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.